ಅನ್ನದಾತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಹೂ ಹಾಕಿ ಈ ನಾಡಿನ ರೈತರಿಗೆ ಗೌರವ ಸಲ್ಲಿಸಿರ್ತಕ್ಕಂಥ ನನ್ನ ಅಧ್ಯಾತ್ಮದ ಸದ್ಗುರುಗಳಾದ ಸದ್ಗುರು ಸಮರ್ಥ ಪರಮ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮೀಜಿಯವರ ಚರಣಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇನ್ನೋರ್ವ ದೇವತರ ಮ್ಯಾಗ ಹೆಲಿಕಾಪ್ಟರ್ ಮೂಲಕ ಹೂ ಹಾಕಿದ್ರು. ಅವರ ಸಾನ್ನಿಧ್ಯದೊಳಗೆ ಈ ವೇದಿಕೆ ಮುಖಾಂತರ ರಾಜ್ಯ ಸರ್ಕಾರಕ್ಕಲ್ಲ MLA-ಗಳಿಗಲ್ಲ ಇಡೀ ನಾಡಿನ ರೈತರಿಗೆ ಒಂದು ಸಂದೇಶವನ್ನು ಕೊಡ್ತೀನಿ. ಇವತ್ತು ನಮ್ಮ ಸಂಘಟನೆ, ಆ ಸಂಘಟನೆ, ಈ ಸಂಘಟನೆ, ಆ ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕ, ಆ ಜಿಲ್ಲೆ, ಈ ಜಿಲ್ಲೆ, ನಾನು ಅಧ್ಯಕ್ಷ, ನೀನ್ ಅಧ್ಯಕ್ಷ, ಇದೆಲ್ಲವನ್ನ ದೂರ ಸರಿಸಿಬಿಟ್ರಿ. ಈ ವೇದಿಕೆ ಮುಖಾಂತರ ವಿನಂತಿ ಮೂಲಕ ನಿಮ್ಗೆ ಆಹ್ವಾನವನ್ನು ಕೊಡ್ತೇನೆ. ಮುಂದಿನ ದಿನಮಾನದೊಳಗೆ ಉತ್ತರ ಕರ್ನಾಟಕದೊಳಗೆ ಒಂದು ಸಮಾವೇಶ ಆಗ್ತದ. ನಿಮ್ಮೆಲ್ಲ ರಾಜ್ಯಾಧ್ಯಕ್ಷ, ನಿಮ್ಮೆಲ್ಲ ಪದಾಧಿಕಾರಿಗಳು, ನಿಮ್ಮೆಲ್ಲ ಸಂಘಟನೆಯನ್ನು ದೂರ ಸರಿಸ್ರಿ. ಮುಗುಳು ಕೂಡ ಅಪ್ಪವ್ರ ನೇತೃತ್ವದೊಳಗ ಲಕ್ಷಾಂತರ ರೈತರು ಸೇರ್ತಾರ. ಬಂದೆಲ್ಲ ಸೇರ್ಕೊಂಡ್ಬಿಡ್ರಿ. ನೀವೆಲ್ಲ ವಿಚಾರ ಮಾಡ್ರಿ. ಯಾವ್ದಾರ ಒಂದು DCC ಬ್ಯಾಂಕ್ ಬರ್ತಾರ, BJP, JDS, ಕಾಂಗ್ರೆಸ್ ರಾತ್ರಿ ಮರಿತಾರ, ಹೋಟೆಲ್ದಾಗ ಒಂದಾಗ್ತಾರ. ನಿಮಗೆ ವಿಚಾರ ಮಾಡ್ಬೇಕು ನೀವೆಲ್ಲ. ಯಾಕ್ರಿ ಬುದ್ಧಿ? ಎಲ್ಲ ಪಕ್ಷ, ಜಾತಿ, ಧರ್ಮ, ರೊಕ್ಕ ಹಿಂದೆ ಬಡದಾಡಿ ಇರ್ತಾರೆ, ಎಲ್ಲ ಮರಿತಾರ. ಮತ್ ನೀವ್ಯಾಕೆ ಒಂದಾಗ್ತಾ ಇಲ್ಲ? ಇವತ್ತಿಲ್ಲಿ ಸಿದ್ದೇಶ್ವರ ಜಾತ್ರೆ ನಡೆದಿರ್ತದ, ಮುಗುಳ ಕೊಡದ ಎಲ್ಲಾ ಲಿಂಗರ ಜಾತ್ರೆ ನಡೆದಿರ್ತದ, ಲಕ್ಷಗಟ್ಟಲೆ ಜನ ಇರ್ತದ, ತೇರ್ ಎಳೀತಿರ್ತದ. ಆ ಮೂಲೆಯೊಳಗೊಬ್ಬ ನಿಂತಿರ್ತಾನ. ಎಲ್ಲಾ ಮಂದಿ ನಮಗ್ ಪರಿಚಯ ಇರೋದಿಲ್ಲ. ಆದ್ರ ನಮ್ ಬೆಳಗಾವಿಯವ, ಬಿಜಾಪುರದವ, ಗದಗದವ ಅಂತೇಳಿ ಒಬ್ಬ ಪರಿಚಯ ಇರ್ತಾನ. ಹೆಂಗ ದೂರಿಂದ ಕೈ ಮಾಡ್ತಿರಲ್ಲ. ಇನ್ನು ಮ್ಯಾಗ ನಿಮಗೆ ವಿನಂತಿ ಮಾಡಿಕೊಡುತ್ತೀನಿ. ಕರ್ನಾಟಕದ 31 ಜಿಲ್ಲೆ ಒಳಗೆ ಹಸಿರು ಟವಲ್ ಹಾಕೊಂಡು ಯಾವ ಬೆಟ್ಟ ಆಗ್ತಾನೆ ಇವ್ ರೈತ ಸಂಘದ ಅಂತ ಅಭಿಮಾನ ಒಪ್ಕೊಂಡು ಅವಾಗ ಗೆಲ್ಲಿಕ್ ಸಾಧ್ಯದ. ಎಷ್ಟು ವರ್ಷ ಆತ ಈ ಭಾಗದೊಳಗೆ ರಾಜಕಾರಣಿಗಳಾರಲ್ಲ, ಅಧಿವೇಶನದೊಳಗೆ ಬಹಳ ಚಂದ ಮಾತಾಡ್ತಾರ. ಎಷ್ಟೈತ್ರಿ ಆಲ್ಮಟ್ಟಿ? 519.6 ಈಗ ಸದ್ಯ ಅದ. 524.256 ಆಗ್ಬೇಕು. ಇವೆಲ್ಲ ಏನು MLA-ಗಳು ಸಾಯನ ಆಗ್ತದಾನೆ? ಇದು ನೀವು ಯಾವಾಗ ಕೇಳೋರು? 10 ವರ್ಷ ಆತ್ ನೋಡ್ತೀನಿ ವಿಧಾನಸೌಧದೊಳಗೆ ಮಾತಾಡ್ತಾರ. ಆಲ್ಮಟ್ಟಿ ಎತ್ತರ ಆಗ್ಬೇಕು. ಯಾವಾಗ ಆಗ್ಬೇಕು? MLA-ಗಳ ಪಗಾರ ಹೆಚ್ಚಾಗ್ಯದ, ಅವ್ರ ಭತ್ತೆ ಹೆಚ್ಚಾಗ್ಯದ, ಸವಲತ್ತುಗಳು ಹೆಚ್ಚಾಗ್ಲಿಕ್ಕತ್ತವ. ಆದ್ರ 5 ಜಿಲ್ಲೆಗಳಿಗೆ ನೀರಾವರಿ ಬರ್ತಕ್ಕಂಥ ಆಲಮಟ್ಟಿ 524.256 ಯಾಕೆ ಎತ್ತರ ಆಗ್ತಾ ಇಲ್ಲ? ನಿಮ್ ಒಳಗೆ ಗಟ್ಟಿ ಧ್ವನಿ ಆಗ್ತಾ ಇಲ್ಲ. ಯಾವ MLA ಮ್ಯಾಗ ಡಿಪೆಂಡ್ ಇಲ್ಲ. ಈ ವೇದಿಕೆ ಹೆಂಗದ ಅಂದ್ರೆ ಧರ್ಮಾತೀತವಾಗಿ, ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನ ವೇದಿಕೆ ಇದು. ಯಾವುದೇ ಪಕ್ಷ ಜಾತಿಗೆ ಸಂಬಂಧ ಇಲ್ಲ. ನೀವು ಯಾಕೆ ಗಟ್ಟಿ ಆಗಬೇಕು ಅಂತಂದ್ರ ಒಂದು ಮಾತನ್ನು ಹೇಳ್ತೀನಿ. ಈ ಟವಲ್ ಎಷ್ಟು ತಾಕತ್ತದ ಈ ನಾಡಿನೊಳಗೆ ಅದಂದ್ರ 1980 ಮಹದಾಯಿ ನೀರಿಗಾಗಿ 13.5 TMC ನೀರಿಗಾಗಿ ಹೋರಾಟ ನಡೆದಿತ್ತು. 7.6 TMC ಕುಡಿಯುವ ನೀರಿನ ಹೋರಾಟಗಾಗಿ. ಅದು ಗುಂಡೂರಾವ್ ಸರ್ಕಾರ ಅಂತೇಳಿ ರಾಜ್ಯದೊಳಗೆ ಗುಂಡೂರಾವ್ ಮುಖ್ಯಮಂತ್ರಿ ಇದ್ದ. ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿ ರೈತರನ್ನ ಕೊಂದು ಹಾಕಿದ್ದಕ್ಕಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಇಂಥ ವೇದಿಕೆ ಮ್ಯಾಗ ನಿಂತು ಕರೆ ಕೊಡ್ತಾರ. ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ, ಗುಂಡು ಹಾಕಿದ ಗುಂಡೂರಾಯನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿದ್ರು. ಇಡೀ ಗುಂಡೂರಾವ್ ಸರ್ಕಾರ ರಾಜ್ಯದೊಳಗೆ ಬಿದ್ದು ಅಂತ ತಾಕತ್ತಿ ತವಲ್ಗದ. ನೀವೇನ್ ಮಾಡ್ತಾ ಇದ್ದೀರಿ? ಯಾಕೆ ಒಕ್ಕಟ್ಟಾಗ್ತಾ ಇಲ್ಲ? ನಮ್ಮೊಳಗೆ ಯಾಕೆ ಭೇದ ಭಾವ ಬರ್ತಾ ಇದೆ? ಸಾಮರಸ್ಯದ ಕೊರತೆ ಆಗ್ಲಿಕ್ಕತ್ತದ. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. 5 ಗ್ಯಾರಂಟಿಗಳನ್ನು ಕೊಟ್ಟಿರಿ, ರಾಜ್ಯ ಹಾಳಾಗಿ ಹೊಂಟದ. ಧಾರವಾಡದೊಳಗೆ ಮೊನ್ನೆ 50,000 ವಿದ್ಯಾರ್ಥಿಗಳು ನೌಕರಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. 2,86,000 ಹುದ್ದೆಗಳ ಖಾಲಿ ಅದಾವು. ಬರೇ 2 MLA ಸತ್ರ ತಿಂಗಳೊಳಗೆ ಕಾನೂನುಬದ್ಧವಾಗಿ ನೇಮಕ ಆಗಬೇಕು, MLA ಆಗಬೇಕು. ರಾಜ್ಯ ಸರ್ಕಾರ ನಡೆಯಂಗಿಲ್ಲ. ಆದ್ರೆ 2,86,000 ಹುದ್ದೆಗಳು ರಾಜ್ಯದೊಳಗೆ ಖಾಲಿ ಅದಾವ. ಆದ್ರೂ ಸರ್ಕಾರ ನಡೀತದ. ಹೆಂಗ್ರಿ? ಯಾವ ಉದ್ದೇಶಕ್ಕಾಗಿ ನಡೀತದ? ಇಲ್ಲೊಂದು ಹೇಳಿದ್ರು, NTPC ಇಂದ ಕರೆಂಟ್ ಮಹಾರಾಷ್ಟ್ರಕ್ಕೆ ಹೊಂಟದ. ಇಲ್ಲಿ ಯಾವುದೋ ತಳೆವಾಡ ಅಂತ ಅನ್ನೋ ಊರ್ದಾಗ ಹೋದಲ್ರಿ. ತಳೆವಾಡ ಅನ್ನೋ ಊರ್ದೊಳಗೆ ರೈತ ತಹಸೀಲ್ದಾರ್, PSI ಎಲ್ಲ ಸಿಬ್ಬಂದಿ ಇದ್ದಾಗ ರೈತ ವಿಷಯ ತಗೊಳ್ತಾನಂದ್ರೆ ಎಲ್ಲಿ ಹೊಂಟದ ಕಾನೂನು ವ್ಯವಸ್ಥೆ? ಪರಿಹಾರ ಸಿಗ್ತಾ ಇಲ್ಲ. ಯಾರು ಕೇಳೋರು? MLA-ಗಳು ಕೇಳಂಗಿಲ್ಲ, MP-ಗಳು ಕೇಳಂಗಿಲ್ಲ. ಇವತ್ತು ರಾಜ್ಯದೊಳಗೆ ಜಾತಿ ಸಮೀಕರಣ ನಡೆದದ. ಯಾಕೆ ಮಾಡ್ತಾ ಇದ್ದೀರಿ ಜಾತಿ ಸಮೀಕರಣ? ನಮ್ಮಲ್ಲಿ ಜಾತಿ ಇಲ್ಲ. ಕನ್ನಡ ನಾಡಿನೋದು 2 ಜಾತಿ ಅದಾವು, ಹೆಣ್ಣು ಗಂಡು. ಅದು ಅಲ್ಲ,
ದುಡಿಯುವಂತವ್ರದ್ದು ಒಂದು ಜಾತಿ ಆದ್ರೆ ದುಡ್ದಂತವ್ರದ್ದು ಕುಂತು ತಿನ್ನೋರು ಒಂದು ಜಾತಿ ಅದ, ಎರಡ ಜಾತಿ ಅದ, ಬೇರೆ ಯಾವುದಿಲ್ಲ. ಯಾಕೆ ಜಾತಿ ಸಮೀಕರಣ ಮಾಡ್ತೀರಿ? ಮಾಡ್ರಿ. ಜಾತಿ ಸಮೀಕರಣ ಮಾಡೋದಾದ್ರ ಯಾಕೆ ಕರ್ನಾಟಕಗಳು ರೈತ ಆತ್ಮಹತ್ಯೆ ಮಾಡ್ಕೊಳಿಕತ್ತಾನ? ವೃದ್ಧಾಶ್ರಮಗಳು ಅನಾಥಾಶ್ರಮಗಳ ಸಂಖ್ಯೆ ಯಾಕೆ ಹೆಚ್ಚಾಗ್ಲಿಕ್ಕತ್ತ? ಒಂದು ಸಮೀಕರಣ ಮಾಡ್ರಿ. 224 MLAಗಳು ಚುನಾವಣೆಗೆ ನಿಂತು ಅನ್ಯಾಯದಿಂದ ಎಷ್ಟು ಹಣ ಸಂಗ್ರಹ ಮಾಡ್ಯಾರ ಸಮೀಕ್ಷೆ ಮಾಡಿ ಎನ್ಕ್ವೈರಿ ಮಾಡಿ ಹಣ ತಂದು CM ಅಕೌಂಟಿಗೆ ಹಾಕೋರಿ, ರೈತರಿಗೆ ಕೊಡ್ರಿ. ಇಲ್ಲಂದ್ರೆ ಏನಾಗ್ತದ? ನಾವು ಎಲ್ಲ ರೈತರು ಏನ್ ಮಾಡಕತ್ತೀವಿ ಅಂದ್ರೆ ಸುಮ್ಮನೆ ಹಂಗ ಸಮಾವೇಶ ಮಾಡುದು ಜೈ ಅನ್ನೋದು ಹೋಗಿಬಿಡುದು. ಈ ನಾಡಿನ ಪರಮ ಪೂಜ್ಯರನ್ನ ಯಾಕೆ ವೇದಿಕೆ ಮ್ಯಾಗ ನಾವು ಗೌರವದಿಂದ ಅವ್ರ ಪಾದಕ್ಕೆ ಹನಿ ಹಚ್ಚಿ ವಿನಂತಿ ಮಾಡ್ಕೊಂಡು ಯಾಕೆ ಕರ್ಕೊಂಡು ಬಂದಿವಿ ಅಂತಂದ್ರ, ಇಲ್ಲಿ ಕುಂತಿರ್ತಕ್ಕಂಥ ಮಹಾತ್ಮರ ಸಾಮಾನ್ಯರಲ್ಲ, ಬಹಳ ಜನ ಮಠಾಧೀಶರದಾರ. ಎಲ್ಲದಕ್ಕೂ ನಮ್ಮ ರೈತರನ್ನ ರೈತ ಸಂಘವನ್ನು ಬಳಕೆ ಮಾಡ್ಕೊಂತಾರ. ಆದ್ರ ಮುಗಳಕೋಡು ಮಠ ಹೆಂಗದ ಅಂತಂದ್ರ, ಮುಗಳಕೋಡು ಹೋದ ವರ್ಷ ಅಪ್ಪವ್ರು ಹುಟ್ಟಿದ ಹಬ್ಬದೊಳಗೆ ಹೆಲಿಕಾಪ್ಟರ್ ಮೂಲಕ ಇಡೀ ರೈತರನ್ನ 30,000 ರೈತರನ್ನ ಒಂದೇ ವೇದಿಕೆ ಮ್ಯಾಗ ಕೂಡಿಸಿ ಕೇಸರಿ ಬಿಳಿ ಹಸಿರು ಟೋಪಿ ಹಾಕಿ ಹೂ ಹಾಕಿ ಗೌರವ ಕೊಟ್ಟಿರ್ತಕ್ಕಂಥ ನಾಡಿನ ಶ್ರೇಷ್ಠ ಮಠ ಮುಗಳಕೋಡು ಮಠ ಅದ. ಯಾಕೆ ನಾನು ಅವ್ರ ಬಗ್ಗೆ ಇಷ್ಟು ವಿಚಾರ ಹೇಳಿ ಅಂತಂದ್ರೆ, ಗುರ್ಲಾಪುರ ಹೋರಾಟಕ್ಕೆ ಕುಂತಾಗ ಅವ್ರ ಪಾದಕ್ಕೆ ಹೋಗಿ ಬಿದ್ದು ಬೇಡ್ಕೊಂಡೆ. ನಾ 5ನೇ ದಿವಸ ಒಂದು ಮಾತು ಹೇಳಿದೆ, ಅಪ್ಪವ್ರ ರಾಜಕಾರಣ ಬಹಳ ಗಟ್ಟಿ ಆಗ್ಯದ, ಸರ್ವಾಧಿಕಾರತ್ವ ಆಗ್ಯದ, ಗೆಲ್ಲೋದು ಕಠಿಣ ಅದ ಅಂತಂದಾಗ ಅವ್ರು ಒಂದು ಮಾತು ಹೇಳಿದ್ರು, ಮುಗಳಕೋಡದ ಎಲ್ಲಾ ಲಿಂಗರ ಗದ್ದೆಗೆ 108 ಕಾಯಿ ಹೊಡಿತಾನಂತ ಬೇಡ್ಕೊರಪ್ಪ ಸ್ವಕಾರ ಆಗ್ತದ ಅಂತ ಹೇಳಿದ್ರು. 5ನೇದು ಸಾಯಂಕಾಲ ಅವ್ರ ಪಾದದ ನೇತೃತ್ವ ಬೇಡ್ಕೊಂಡು ಹೋಗುದಿ. 9ನೇದು ಸಾಯಂಕಾಲ ಶಿವಾನಂದ ಪಾಟೀಲ್ರು ಬಂದು ಅಪ್ಪವ್ರ ಕಾಲಿಗೆ ಬಿದ್ದು ಲೆಟರ್ ಕೊಟ್ಟು ಹೋಗ್ಯಾರ. ಇದು ಮುಗಳಕೋಡ ಮಠದ ತಾಕತ್ತಿದು. ನಾನು ನಿಮಗೆ ವಿನಂತಿ ಮಾಡ್ಕೊಳ್ತೀನಿ, ಒಂದು ನೀವು ಗಟ್ಟಿ ಆಗ್ರಿ. ಒಂದು ತುತ್ತು ಅನ್ನವನ್ನು ಹಾಕುವಾಗ ಯಾವ ಅಧಿಕಾರಿ ಇರಲಿ, ಎಷ್ಟೇ ದೊಡ್ಡ ವ್ಯಕ್ತಿ ಇರಲಿ, ಒಂದು ತುತ್ತು ಅನ್ನವನ್ನು ಬಾಯೊಳಗೆ ಹಾಕುವಾಗ ಏನು ದೇವರಿಗೆ ಬೇಡ್ಕೋರಿ ಅಂದ್ರ, ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸಿ ದುಡ್ದಾನಲ್ಲ, ಆ ರೈತನ ಹೆಂಡತಿ ಮಕ್ಕಳು ಬಂಧು ಬಳಗ ಅಣ್ಣ ತಮ್ಮ ಎಂದೂ ಕೂಡ ಬಡತನದೊಳಗ ನರಳುವಂಗ ಆಗದೆ ಇರಲಿ ಅಂತೇಳಿ ಬೇಡ್ಕೊಂಡು ಒಂದು ತುತ್ತು ಬಾಯಾಗ ಅನ್ನ ಹಾಕ್ರಿ. ಇನ್ನೊಂದದ, ನಿಮ್ಮ ಮನೆಯೊಳಗೆ 4 ಜನ ಮಕ್ಕಳು ಇರ್ತಾವ. ಯಾರೇ ಮಠಾಧೀಶರು ರಾಜಕಾರಣಿಗಳು ಬಂದ್ರೆ ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಪೊಲೀಸ್ ಅದಾನ್ರಿ, ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಹೊಲ್ದಾಗ ಕೆಲಸ ಮಾಡವ ಅದಾನ ಬಿಡ್ರಿ ಅಂತೀರಿ. ಇನ್ನು ಮ್ಯಾಗ ಹಂಗನ್ನು ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡೋದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತನ ಮಗ ಅದನಂತ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಎಲ್ಲರೂ ಮಾತಾಡ್ತೀರಿ, ನೀವೆಲ್ಲ ರೈತ ಮುಖಂಡರದಿರಿ, ನೀವು ರೈತರದಿರಿ, ರೈತ ತಾಯಂದ್ರದಿರಿ. ಬುದ್ಧಿಯವ್ರಿಗೆಲ್ಲ ಏನ್ ಹೇಳ್ತಾರ, ಇಲ್ಲೊಂದಿಬ್ಬರು ಹೇಳಿದ್ರು ನನಗೆ, ರೈತರಿಗೆ ಹೆಣ್ಣು ಕೊಡುವರೆ ಅದನ್ನ ಹೇಳ್ರಿ ಅಂತ ಹೇಳ್ತಾರ. ನೀವೆಲ್ಲರೂ ರೈತರದಿರಿ, ಕೈ ಎತ್ತರು ನೋಡೋಣ. ಮುಗಳಕೋಡ ಅಪ್ಪವ್ರು ಸಾಕ್ಷಾತ್ ದೈವ ಸ್ವರೂಪ ಕುಂತಾರ, ಮ್ಯಾಕ್ ಕೈ ಎತ್ತರಪ್ಪ, ರೈತರಿಗೆ ಹೆಣ್ಣು ಕೊಡಂಗಿಲ್ಲ ಅಂತ ಹೇಳ್ತೀರಿ. ನಿಮ್ಮ ಮಕ್ಕಳನ್ನ ಯಾರು ರೈತರು ಕೊಡ್ತಾರ? ಕೈ ಎತ್ತರು ನೋಡೋಣ. ಒಬ್ಬರು ಎತ್ತಂಗಿಲ್ಲ ಇವ್ರು. ಇವರೆಲ್ಲ ರೈತರ ಬುದ್ಧಿಯವ್ರು, ಒಬ್ಬರು ಎತ್ತಂಗಿಲ್ರಿ ಇವ್ರು. ಮತ್ತೆ ಇವ್ರು ಹೆಂಗಂದ್ರ, ಅವ ಗಟಾರ್ ಬಡಿಲಿ ರೋಡ್ ಹಾಡ್ಲಿ, ಅವ ಬೆಂಗಳೂರು ಹುಬ್ಳಿ ದೆಹಲಿಯಾಗಿರ್ಬೇಕು, ಸರ್ಕಾರಿ ನೌಕರಿನ ಇರ್ಬೇಕು. ನಿಮಗೆ ಲಕ್ಷ್ಯ ಇರ್ಲಿ, ಇನ್ನು 8 ವರ್ಷನೊಳಗೆ 1 ಎಕರೆ ಭೂಮಿ ಇದ್ದಾವ, 1-2 ಕೋಟಿ ಕಿಮ್ಮತ್ತು ಬಹಳತದ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಎಂದೂ ಕೂಡ ಕೈ ಒಡ್ಡಂಗಿಲ್ಲ. ಜಗತ್ತಿಗೆ ನೀಡಿರ್ತಕ್ಕಂಥ ನಿಜವಾದ ಜಮೀನ್ದಾರ್ ಯಾರಂದ್ರೆ ರೈತ ಮಾಲಕ್ ಆಗ್ತಾನ. ನಾವು ಅಧಿವೇಶನದೊಳಗೆ ಮೊನ್ನೆ 2 ಬೇಡಿಕೆ ಇಟ್ಟಿವಿ. ಎಲ್ಲ ಸರ್ಕಾರಿ ನೌಕರಸ್ಥರು 60 ವರ್ಷ ಆದ ನಂತರ ಪೆನ್ಷನ್ ಬರ್ತದಲ್ಲ ಅವರೆಲ್ಲ, ನಮ್ಮ ರಾಹುಲ್ ಕೋಬ್ಕಡ್ಡಿ ಅವರು, ಶಾಂತಗೌಡರು ಮತ್ತು ಚುನಪ್ಪ ಪೂಜಾರ ನೇತೃತ್ವದ ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಟೇವೆ. 60 ವರ್ಷ ಆಗಿರ್ತಕ್ಕಂಥ 31 ಜಿಲ್ಲೆಗಳು ಇರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ಒಂದು ರೈತ ಕುಟುಂಬಕ್ಕೆ 10,000 ತಿಂಗಳಿಗೆ ಪೆನ್ಷನ್ ಕೊಡ್ಬೇಕಂತ ನಾವು ಬೇಡಿಕೆ ಇಟ್ಟಿವಿ. ಇನ್ನೊಂದಿಟ್ಟಾರ, ಅವ್ರು ಏನಿಟ್ಟಾರ ಅಂದ್ರೆ 1 ಲೀಟರ್ ಹಾಲಿಗೆ 100 ರೂಪಾಯಿ ಕೊಡ್ಬೇಕಂತ ಇಟ್ಟಾರ. ನಾ ಬಹಳ ವಿಷಯದ ಆಳಕ್ಕೆ ಹೋಗಂಗಿಲ್ಲ, ಒಂದು ಮಾತು ನನ್ನ ಮಾತು ಮುಗಿಸ್ತೀನಿ. ಅಪ್ಪವ್ರಿಗೆ ಮಾತಾಡಿಕ್ಕೆ ಅವ್ರಿಗೆ ಅವಕಾಶ ಕೊಡ್ತೀನಿ, ಜಲ್ದಿ ಮುಗಿಸ್ತೀನಿ. ಇಂಥ ಸಾಧು ಸಂತರ ಹುಟ್ಟಿದ ಪುಣ್ಯಭೂಮಿ ಅದ. ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಈ ಬಿಜಾಪುರ ಜಿಲ್ಲೆ ಅನ್ನೋದಕ್ಕಿಂತ ಉತ್ತರ ಕರ್ನಾಟಕದ ಅನ್ನದಾತರ ಪರವಾಗಿ ವಿನಂತಿ ಮಾಡಿಕೊಡ್ತೀನಿ, ಇವೆಲ್ಲ ಗ್ಯಾರಂಟಿ ತೆಗೀರಿ, 2 ಕೊಡ್ರಿ. ಕರ್ನಾಟಕದೊಳಗ ಯಾವುದೋ ಬ್ಯಾಂಕ್ ಇರಲಿ, ಸಂಪೂರ್ಣ ರೈತನ ಸಾಲ ಮನ್ನಾ ಮಾಡ್ರಿ. ಇನ್ನೊಂದದ,
ಯಾವ್ದಂತಂದ್ರೆ ಸಾಧು ಸಂತರ ಹುಟ್ಟಿದ ಪುಣ್ಯ ಭೂಮಿ ಅದ. ಕರ್ನಾಟಕ ಹಾಳಾಗ್ಲಿಕ್ಕತ್ತದ. ಸಂಪೂರ್ಣ ಬಾರ್ ಸಾರಾಯಿಗಳನ್ನ ಇವತ್ತಿನಿಂದ ಬಂದ್ ಮಾಡಿಬಿಟ್ರಿ. ಎಂದೂ ನಿಮ್ಮ ಮುಂದೆ ನಾವು ಕೈ ಒಡ್ಡಂಗಿಲ್ಲ. ರೈತರು ನಾವ ನಿಮಗೆ ಬೇಕಾದ 500 ರೂಪಾಯಿ ಕೊಟ್ಟು ಓಟ್ ಹಾಕಿ ನಿಮಗೆ ಖರ್ಚಿಗೆ ಕೊಡ್ತೀವಿ. ಯಾಕ್ರಿ? DCC ಬ್ಯಾಂಕಿನ ಬಗ್ಗೆ ರೈತರಿಗೆ ಗೊತ್ತಿಲ್ಲ. 40,000 ರೂಪಾಯಿ ಕೊಡ್ತಾರೆ ಎಕರೆಕ್. ನಬಾರ್ಡ್ ಗೈಡ್ಲೈನ್ಸ್ ಅದ 82,600 ರೂಪಾಯಿ ಕೊಡ್ಬೇಕಂತ ಹೇಳಿ. ನಮಗ್ ಗೊತ್ತಿಲ್ಲ, ಕೇಳ್ತಾ ಇಲ್ಲ. ನಮ್ದು ಒಂದೇ ಕನಸದ. ಏನದ ಅಂತಂದ್ರ ನಾವೇನು ಮನಿ ಮ್ಯಾಗ ಮನಿ ಕಟ್ಟಬೇಕಂತಿಲ್ಲ. ಅಪ್ಪವ್ರ ಆಶೀರ್ವಾದದಿಂದ ಒಂದು ಕನಸದ ಬುದ್ಧಿ. ಕರ್ನಾಟಕ ಒಳಗ ಕಬ್ಬಿಗೆ 5,500 ರೂಪಾಯಿ ಪ್ರತಿ ಟನ್ನಿಗೆ ಆಗಬೇಕು. ಗೊಂಜಾಳ, ಗೋಧಿ, ದಾಳಂಬ್ರಿ, ದ್ರಾಕ್ಷಿ, ತೊಗರಿ, ಜೋಳೇನದಲ್ಲ ಈಗ ಹೆಂಗ ಬಾಟ್ಲಿಗೆ 10 ರೂಪಾಯಿ ಅದಲ್ಲ, ಹಂಗ ಪ್ರತಿಯೊಬ್ಬ ರೈತ ಹೊಲ್ದಾಗಿಂದ ಬಂದ ತಕ್ಷಣ 10,000 ರೂಪಾಯಿ ಕ್ವಿಂಟಲ್ ಅದ. ಬೇಕಂದ್ರೆ ತಗೋ, ಬೇಡಂದ್ರೆ ಬಿಡ ಅನ್ನುವಂಗ ರೈತಗೆ ತಾಕತ್ತು ಬರಬೇಕು. ಎಂದೂ ಕೂಡ ರೈತ ನಮ್ಮ ಕನಸು ಏನದ ಅಂದ್ರ ಮನ್ಯಾಗ ಮಗಳ ಮದುವೆ, ಮಗನ ಶಿಕ್ಷಣ ಅನಿವಾರ್ಯ ಬತ್ತು ಅಂತಂದ್ರ ಬ್ಯಾಂಕಿನೊಳಗೆ ಸಾಲ ತೆಗಿಸಬಾರ್ದು, ಬಡ್ಡಿ ಹಂಗ ರೊಕ್ಕ ತೆಗಿಸಬಾರ್ದು. ಪ್ರತಿಯೊಬ್ಬ ರೈತ ಒಳಗೆ ಟ್ರೆಜರಿಯಾಗ ಹೋಗಿ ರೊಕ್ಕ ತಂದು ಮಗಳ ಮದುವೆ ಮಾಡುವಂತ ಸಾಮರ್ಥ್ಯ ಯಾವಾಗ ಬರ್ತೈತಲ್ಲ ಅವಾಗ ನಮ್ಮ ಜನ್ಮ ಸಾರ್ಥಕ ಆಗ್ತದ. ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೀನಿ. ರಾಜಕಾರಣಿಗಳ ವ್ಯವಸ್ಥೆ ಹೆಂಗದ ಅಂತಂದ್ರೆ ಬುದ್ಧಿ ಮಣ್ಣಿ ನಾನು ಚೂನಪ್ಪ ಇಲ್ಲೇ ಒಂದು ದಾವಣಗೆರೆ ಜಿಲ್ಲೆ ಒಳಗ ಅದೇನೋ ಜಾದು ಅಂತಾರ ನಡೆದಿತ್ತು ಬುದ್ಧಿ ಹೋಗಿದ್ವಿ. ಅವ ಏನ್ ಮಾಡಿದ್ರವ, ಮೊದಲು ಕಲ್ಲು ತಿಂದ, ಕಟ್ಟಿಗೆ ತಿಂದ, ಇಂಥ ಟೇಬಲ್ 4-5 ತಿಂದು ಬಿಟ್ಟವ. ಆಮೇಲೆ ಕೆಬಣ ತಿಂದ. ಅವಾಗ ಒಂದ ಅಧ್ಯಕ್ಷರು ಯಾಕ್ರಿ ಯಾರು ನಗವಾರಲ್ರಿ ಅಂದವ. ಅವಾಗ ಅಧ್ಯಕ್ಷರು ಅಂದ್ರು ನೀ ಏನ್ ದೊಡ್ಡ ಸಾಧನೆ ಮಾಡಿ ಅಂತ ತಗೊಂಡಪ್ಪ ಅಂದ್ರು. ಅಲ್ರಿ ಕೆಬಣ ತಿಂದಿನಿ, ಕಲ್ ತಿಂದಿನಿ, ಕಟ್ಟಿಗೆ ತಿಂದಿನಿ, ಬೇಕಂದ್ರೆ ಗಿಡ ಏನ್ ಬೇಕಾ ತಿಂತೀನ್ರಿ ಅಂದ. ನಿಂದೇನ್ ದೊಡ್ಡ ಸಾಧನೆನೋ, ನೀ ತಿಂತಿ ಮತ್ ಮನೆಗೆ ಹೋಗ್ತಿ, ನಿಂದೇನ್ ದೊಡ್ಡ ಸಾಧನೆ ಇಲ್ಲ. ನಮ್ಮಲ್ಲಿ ರೋಡಿಗೆ ರೋಡ ತಿಂದಾರ, ಗಟಾರಕ್ಕೆ ಗಟಾರ ತಿಂದಾರ, ದೇವಸ್ಥಾನ ಮೂರ್ತಿ ಬಿಟ್ಟಿಲ್ಲ, ಹುಡುಗರು ಶಾಲೆ ಒಳಗೆ ಹಾಕೊಳ್ತಕ್ಕಂಥ ಸಮವಸ್ತ್ರ ಬಿಟ್ಟಿಲ್ಲ. ಮೊನ್ನೆ ಯಾರು ಹೇಳ್ತಾ ಇದ್ರು ತತ್ತಿ ತಿಂದಾರ ಅಂತೇಳಿ. ಏನದ ರೀ? ಒಂದು ರಾಜಕಾರಣಿಗಳು ಹೇಳ್ತೀನಿ, ಅತಿಥಿಯಾಗಿ ಬಂದೀರಿ. ಮುಗುಳು ಕೊಡದ ಎಲ್ಲಾ ಲಿಂಗರು, ಲಚ್ಚಾನ ಸಿದ್ಧಲಿಂಗ ಅಜ್ಜ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರು, ಇಂಚಗೇರಿ ಮಠದ ಗಿರಿಮಲ್ಲೇಶ್ವರ ಮಹಾರಾಜರಿಂದ ಕೋವಿಡ್ ಒಳಗೆ ಏನೂ ಆಗ್ಲಾರ್ದ ನೀವು ನಾವು ಜೀವಂತದೀವಿ. ಹಣ ಮಾಡಕ್ಕಲ್ಲ, ಮತ್ತೊಬ್ಬರ ಕಣ್ಣೀರ್ ಹಾಕಕ್ಕಲ್ಲ, ಮೋಸ ಮಾಡಕ್ಕಲ್ಲ, ಮತ್ತೊಬ್ಬರು ಗೋಣ್ ಮರಿಯಕ್ಕಲ್ಲ. ನಿನ್ನ ಬದುಕು ಯಾವತ್ತು ಹೆಂಗಿರ್ಬೇಕಂದ್ರ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂಗ ಈ ನಾಡಿನ ಜನರ ಕಣ್ಣೀರು ವರ್ಷೋ ಸಲುವಾಗಿರ್ಬೇಕು. MLA 3 ಲಕ್ಷ ಪಗಾರ ತಗೊಳಕಲ್ಲ ಜೀವನ ಅಲ್ಲ. 7,000 ಸರ್ವೇರ್ ಸಾಯ್ಲಿಕ್ಕತ್ತಾರ ನೌಕರಿ ಸಲುವಾಗಿ, ಪಗಾರ ಇಲ್ಲ. 2,86,000 ವಿದ್ಯಾರ್ಥಿಗಳು ಸಾಯ್ಲಿಕ್ಕತ್ತಾರ. ಅದಕ್ಕೆ ನೌಕರಿ ಕೊಡು ಕೆಲಸ ಮಾಡ್ರಿ, ರೈತರಿಗೆ ಬೆಲೆ ಕೊಡು ಕೆಲಸ ಮಾಡ್ರಿ, ರೈತರಿಗೆ ಹೆಣ್ಣು ಕೊಡ್ಲಿಕ್ಕೆ ಏನು ಸವಲತ್ತು ಬೇಕಲ್ಲ ಆ ರೈತರಿಗೆ ಸವಲತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ರಿ. ಆಲಮಟ್ಟಿ ವಿಚಾರಕ್ಕೆ ನಿಮ್ಗೆ ಬಿಜಾಪುರ ಜಿಲ್ಲೆಯವ್ರಿಗೆ ನಾವು ಒಂದು ಮಾತು ಕೊಡ್ತೀವಿ. ಚುಣಪ್ಪ ಪೂಜಾರಿ ಅವ್ರು ನಾವು 524.756 ಆಗು ಮಠ ನೀವು ಯಾವುದೇ ಹೋರಾಟಕ್ಕರು ಸಹಿತ 31 ಜಿಲ್ಲೆಗಳ ರೈತರನ್ನು ಕರ್ಕೊಂಡು ಬಂದು ನಿಮ್ಮ ಜೊತೆ ಹಗಲಿರುಳು ನಾವು ಹೋರಾಟ ಮಾಡ್ತೀವಿ ಅಂತ ಮಾತನ್ನ ಕೊಡ್ತೀವಿ. ರಾಮದುರ್ಗ ತಾಲೂಕಿನೊಳಗೆ ವೀರಭದ್ರೇಶ್ವರ ನೀರಾವರಿ 25ನೇ ತಾರೀಕು ಡೆಡ್ಲೈನ್ ಕೊಟ್ಟಾರ ನಮ್ಮ ರಾಜ್ಯಾಧ್ಯಕ್ಷರು. ಆ ಜಿಲ್ಲಾ ಉಸ್ತುವಾರಿ ಸಚಿವರು, SP ಅವರು, DC ಅವರು ಗಮನಕ್ಕೆ ತಗೊಂಡು 24ನೇ ತಾರೀಕು ಸಾಯಂಕಾಲ ಒಳಗೆ ಬಗೆಹರಿಸಿದ್ರಂದ್ರೆ ಬಹಳ ಚಲೋ. ನಾವು ಬಂದು ಕೂತೀವಂದ್ರೆ ಯಾರಪ್ಪ ಹೋಗಿ ಕೇಳಂಗಿಲ್ಲ, ಆಮೇಲೆ ತೊಂದರೆ ಮಾಡ್ಕೋಬೇಡ್ರಿ. ನೀರಾವರಿಗೆ ಹೋರಾಟ, ಸಣ್ಣ ಪುಟ್ಟಕ್ಕೆಲ್ಲದಕ್ಕೂ ಹೋರಾಟ ಅಂದ್ರೆ ಹೆಂಗ್ರಿ? ಒಬ್ಬ ರೈತಿಗೆ ಏನಾದ್ರೂ ಅನ್ಯಾಯ ಆದ್ರೂ ಹೋರಾಟ, ನೀರಾವರಿ ಹೋರಾಟ, ಕಬ್ಬಿಗೆ ಬಿಲ್ಲಿಗೆ ಹೋರಾಟ ಹೆಂಗದ ರೀ ಬುದ್ಧಿ? ಒಂದು ಮಾತು ಹೇಳ್ತೀನಿ ರೀ. 1995 2005 ಬಂದಾಗ ಬರೀ 70 ರೂಪಾಯಿ ತೊಲಿ ಬಂಗಾರ ಇತ್ತು. 2005ನೇಕ 700 ರೂಪಾಯಿ ತೊಲಿ ಬಂಗಾರ ಇತ್ತು. ಈಗ 2025-26 1,50,000-60,000 ಏರ್ಲಿಕ್ಕತ್ತದ. ಕಬ್ಬಿಗೆ ಗುಜರಾತ್ ಒಳಗೆ 4,400 ಅದ, ಪಂಜಾಬ್ದೊಳಗೆ 3,800 ಅದ, ಉತ್ತರ ಪ್ರದೇಶದೊಳಗೆ 3,600 ಅದ, ಮಹಾರಾಷ್ಟ್ರ ಒಳಗೆ 3,600 ಅದ. ಮೊನ್ನೆ ನೀವೆಲ್ಲರೂ ಹೋರಾಟ ಕೂತ್ರಿ.